ಓಂ ಗಂ ಗಣಪತಿಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2025 ವರ್ಷವು ಇನ್ನು ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳಲಿದ್ದು, ಇದರ ನಂತರ 2026ರ ಹೊಸ ವರ್ಷದ ಆರಂಭವಾಗಲಿದೆ. ಹಾಗಾಗಿ ಸಂಖ್ಯೆ 4 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ಪ್ರೀತಿ, ವ್ಯಾಪಾರ, ವೃತ್ತಿಜೀವನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾವ ರೀತಿಯ ಫಲಿತಾಂಶಗಳು ದೊರಕಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಯ ಜನ್ಮ ದಿನಾಂಕವು ಯಾವುದೇ ತಿಂಗಳ 4, 13, 22 ಮತ್ತು 31ನೇ ತಾರೀಕಿನಂದು ಆಗಿರುವುದೋ ಅವರ ಸಂಖ್ಯೆ 4 ಆಗಿರುವುದು. ಸಂಖ್ಯೆ 4 ಅಧಿಪತಿ ರಾಹು ಗ್ರಹವಾಗಿದೆ. ಸಂಖ್ಯೆ 4 ಹೊಂದಿರುವ ಜನರಿಗೆ ಈ ಹೊಸ ವರ್ಷವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಉತ್ತಮವಾಗಿರುವುದು. 2026ರ ಹೊಸ ವರ್ಷದಲ್ಲಿ ನಿಮಗೆ ಪ್ರಗತಿ ಹಾಗೂ ಯಶಸ್ಸು ದೊರಕಲಿದೆ. ಹಾಗೆ ಈ ಅವಧಿಯನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವುದು ಉತ್ತಮ. 2026 ಹೊಸ ವರ್ಷದ ಸಂಖ್ಯೆ 1 ಆಗಿರುವುದು. ಹಾಗಾಗಿ ಸಂಖ್ಯೆ 4 ಹೊಂದಿರುವ ಜನರಿಗೆ 2026ರಲ್ಲಿ ಯಾವೆಲ್ಲ ಫಲಗಳು ದೊರಕುವುದು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಆರೋಗ್ಯ. 2026ರ ಹೊಸ ವರ್ಷವು ಸಂಖ್ಯೆ 4 ಹೊಂದಿರುವ ಜನರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಏರಿಳಿತದಿಂದ ಕೂಡಿರಬಹುದು. ಹಾಗಾಗಿ ನೀವು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವುದು ಅಗತ್ಯ. ಈ ಅವಧಿಯಲ್ಲಿ ನೀವು ಆಹಾರ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಇಲ್ಲದಿದ್ದರೆ ಶಾರೀರಿಕ ಅಸಮತೋಲನ ಉಂಟಾಗುವ ಸಂಭವವಿದೆ. ಈ ಹೊಸ ವರ್ಷದಲ್ಲಿ ಸಂಖ್ಯೆ 4 ಹೊಂದಿರುವ ಜನರು ಶೀತ, ಜ್ವರ, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಬಹುದು. ಹಾಗಾಗಿ ನಿಮ್ಮ ಆಹಾರದ ಬಗ್ಗೆ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ವೃತ್ತಿಜೀವನ. ಕೆಲಸ ಅಥವಾ ವ್ಯಾಪಾರದಲ್ಲಿ ಬದಲಾವಣೆಯನ್ನು ಸಂಖ್ಯೆ 4 ಹೊಂದಿರುವ ಜನರು ಹೊಸ ವರ್ಷದಲ್ಲಿ ಪಡೆಯಲಿದ್ದಾರೆ. ಕೆಲಸವನ್ನು ಮಾಡುವ ಜನರಿಗೆ ಈ ವರ್ಷ ಉತ್ತಮವಾಗಿರಲಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉನ್ನತಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ. ಜುಲೈ ತಿಂಗಳ ನಂತರದ ಸಮಯವು ಇನ್ನಷ್ಟು ಉತ್ತಮವಾಗಿರುವ ಸಂಭವವಿದೆ. ಕೆಲಸದಲ್ಲಿ ಉನ್ನತ ಪದವಿ ದೊರಕುವ ಯೋಗವಿದೆ. ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಂಖ್ಯೆ 4 ಹೊಂದಿರುವ ಜನರಿಗೆ ಈ ವರ್ಷವು ಅನುಕೂಲಕರವಾಗಿರುವುದು. ವ್ಯಾಪಾರವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವರು. ನೀವು ಯಾವುದಾದರೂ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರಲಿದೆ. ಆದರೆ ಯಾವುದೇ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಇವೆಂಟ್ ಮ್ಯಾನೇಜ್ಮೆಂಟ್, ಸರ್ವಿಸ್ ಸೆಕ್ಟರ್, ಹಣಕಾಸಿಗೆ ಸಂಬಂಧಿಸಿದಂತಹ ವ್ಯವಹಾರ, ಸಂಚಾರ ಮತ್ತು ಮಾರ್ಕೆಟಿಂಗ್ ಸಂಬಂಧಿಸಿದಂತಹ ಜನರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಯಶಸ್ಸು ದೊರಕುವುದು. 2026ರಲ್ಲಿ ನಿಮಗೆ ಸಾಕಷ್ಟು ಜಯ ದೊರಕಲಿದೆ. ಆದರೆ ಈ ಅವಧಿಯಲ್ಲಿ ನೀವು ಅಹಂಕಾರವನ್ನು ಹೊಂದದಂತೆ ಎಚ್ಚರ ವಹಿಸುವುದು ಉತ್ತಮ. ಸಂಖ್ಯೆ 4 ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ಉತ್ತಮವಾಗಿರುವುದು. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ನಿಂದ ಲಾಭ ಗಳಿಸುವ ಸಂಭವವಿದೆ. ಆದರೆ ದುರಾಸೆಯಿಂದ ದೂರವಿರುವುದು ಉತ್ತಮ. ಸಂಖ್ಯೆ 4 ಹೊಂದಿರುವ ಜನರು 2026ರ ಹೊಸ ವರ್ಷದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಯೋಜನೆಗಳೊಂದಿಗೆ ಹೊಸ ಕೆಲಸವನ್ನು ಆರಂಭಿಸುವುದರಿಂದ ಯಶಸ್ಸು ದೊರಕುವುದು. ಈ ಅವಧಿಯಲ್ಲಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಧೈರ್ಯದೊಂದಿಗೆ ಕಠಿಣ ಪರಿಶ್ರಮ ಪಡುವುದು ಉತ್ತಮ. ಸಂಖ್ಯೆ 4 ಹೊಂದಿರುವ ಜನರು ಈ ಹೊಸ ವರ್ಷದಲ್ಲಿ ವೃತ್ತಿಜೀವನದಲ್ಲಿ ಪ್ರಗತಿ, ಹಠಾತ್ ಯಶಸ್ಸು ಮತ್ತು ವ್ಯಾಪಾರದಲ್ಲಿ ದೊಡ್ಡ ಬದಲಾವಣೆಯನ್ನು ಹೊಂದಲಿದ್ದಾರೆ. ಈ ಅವಧಿಯಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಪಡೆಯಬಹುದು. ಜೊತೆಗೆ ಹೊಸ ಜವಾಬ್ದಾರಿ ದೊರಕುವ ಯೋಗವೂ ಲಭಿಸಲಿದೆ. ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿಯನ್ನು ಗಳಿಸುವಿರಿ. ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿ ಬಲಗೊಳ್ಳುವುದು. ಬುದ್ಧಿವಂತಿಕೆಯಿಂದ ವ್ಯಾಪಾರವನ್ನು ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ. ಆದರೆ
ನಿಮ್ಮ ಪಾಲುದಾರರು ನಂಬಿಕಸ್ಥರಾಗಿರಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಪ್ರೀತಿಯ ಜೀವನ. ಸಂಖ್ಯೆ 4 ಹೊಂದಿರುವ ಜನರು 2026ರ ಹೊಸ ವರ್ಷದಲ್ಲಿ ತಮ್ಮ ಪ್ರೇಮ ಸಂಬಂಧದಲ್ಲಿ ಸಾಕಷ್ಟು ಉತ್ಸಾಹದಿಂದಿರುವರು. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ನೀವು ಈ ಅವಧಿಯಲ್ಲಿ ಹೆಚ್ಚಿನ ಗೌರವವನ್ನು ನೀಡುವಿರಿ. ಈ ವರ್ಷ ಸಂಖ್ಯೆ 4 ಹೊಂದಿರುವ ಜನರು ಹಠಾತ್ ಪ್ರಯಾಣಿಸುವ ಯೋಗವನ್ನು ಗಳಿಸಲಿದ್ದಾರೆ. ಈಗಾಗಲೇ ಪ್ರೀತಿಯಲ್ಲಿ ಇರುವವರು ತಮ್ಮ ಪ್ರೇಮ ವಿವಾಹಕ್ಕಾಗಿ ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು. ಹಾಗೆ ಅವಿವಾಹಿತ ಸಂಖ್ಯೆ 4 ಹೊಂದಿರುವ ಜನರು 2026ರ ಹೊಸ ವರ್ಷದಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ಪಡೆಯುವರು. ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದಲು ಸಾಧ್ಯವಾಗಲಿದೆ. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 4 ಹೊಂದಿರುವ ಜನರು ತಮ್ಮ ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ಹೊಂದುವರು. ಈ ಬದಲಾವಣೆಯು ಸಕಾರಾತ್ಮಕ ಮತ್ತು ನಕಾರಾತ್ಮಕವಾಗಿರುವುದು. ವಿವಾಹಿತ ಜನರು ತಮ್ಮ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಬಗ್ಗೆ ಯೋಜನೆಯನ್ನು ರೂಪಿಸುವರು. ಹಾಗೆ ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಉತ್ತಮ ಮಾತುಕತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಸಂಖ್ಯೆ 4 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ಪ್ರಗತಿ ಹಾಗೂ ಯಶಸ್ಸು ದೊರಕುವುದು. ಆದರೆ ಈ ಅವಧಿಯಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದದೆ ಇರುವುದು ಉತ್ತಮ. ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವಸರವನ್ನು ಪಡೆದಿರಿ, ಇಲ್ಲದಿದ್ದರೆ ನಷ್ಟ ಉಂಟಾಗಬಹುದು. ಈ ಅವಧಿಯಲ್ಲಿ ಪ್ರಯಾಣಿಸುವುದು ಲಾಭಕರವಾಗಿರಬಹುದು. ಹಾಗೆ ಯಾವುದೇ ಕೆಲಸವನ್ನು ಅವಸರದಲ್ಲಿ ಮಾಡಬೇಡಿ. ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ, ಇಲ್ಲದಿದ್ದರೆ ಸಮಸ್ಯೆ ಎದುರಾಗಬಹುದು. ಈ ಅವಧಿಯಲ್ಲಿ ನಿಮಗೆ ಅಪರಿಚಿತರ ಭೇಟಿಯಾಗುವುದು. ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ. ಹಾಗೆ ಈ ಅವಧಿಯಲ್ಲಿ ಸಂಖ್ಯೆ 4 ಹೊಂದಿರುವ ಜನರು ಅಶುಭ ಫಲಗಳನ್ನು ದೂರ ಮಾಡಲು ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ತೆರಳಿ ಮತ್ತು ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಜೊತೆಗೆ ಈ ಅವಧಿಯಲ್ಲಿ ಹಸುವಿಗೆ ಹಸಿರು ತರಕಾರಿಗಳನ್ನು ಹಾಗೂ ಪಕ್ಷಿಗಳಿಗೆ ಬೇಳೆಕಾಳುಗಳನ್ನು ತಿನ್ನಲು ನೀಡಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನ, ಮಂತ್ರ ಮತ್ತು ನಿಮ್ಮ ಮನಸ್ಸನ್ನು ಸಂತೋಷದಲ್ಲಿಡುವಂತಹ ಸಂಗೀತವನ್ನು ಆಲಿಸಿ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ. ಯಾವುದಾದರೂ ಒಂದು ಮಂತ್ರವನ್ನು ನಿರಂತರವಾಗಿ ಪಠಿಸುತ್ತೀರಿ. ಶನಿವಾರದಂದು ಅಗತ್ಯವಿರುವವರಿಗೆ ಬಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಇದರಿಂದ ನಿಮಗೆ ಒಳಿತಾಗುವುದು. ಅದೃಷ್ಟದ ಬಣ್ಣ ಹಸಿರು, ತಿಳಿ ನೀಲಿ. ಅದೃಷ್ಟದ ಸಂಖ್ಯೆ 1, 5, 6. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.